ಅಮ್ಮ ಇವತ್ತು ಎಲ್ಲ ಎಕ್ಸಾಮ್ ಮುಗೀತು. ಸೂಪರ್ ಅಲ್ಲ ಹಂಗಾರೆ. ಈ ಸಲ ರಜೆಲ್ ನಂಗೆ ಎಲ್ಲರೂ ಕರ್ಕೊಂಡು ಹೋಗ್ಲೇಬೇಕು. ಪಪ್ಪನಿಗೆ ಹೇಳೋಣ ಹಂಗಾರೆ. ನನಗೂ ಬೇಜಾರು ಬಂದಿದ್ದೆ ಅಂತ. ಹೌದು. ಏನಂತೆ ಅವಳದ್ದು? ಅವಳಿಗೆ ರಜೆ ಸ್ಟಾರ್ಟ್ ಆಯ್ತಂತೆ, ಎಲ್ಲರೂ ಹೋಗ್ಬೇಕಂತೆ. ಹಾ, ಹೋಗೋಣ. ಪ್ರತಿ ವರ್ಷನೂ ಇದೇ ಹೇಳೋದಾಯ್ತು. ಈ ವರ್ಷ ಪಕ್ಕ ಎಲ್ಲಾದ್ರೂ ಹೋಗ್ಲೇಬೇಕು. ಆಯ್ತು ಕಣೆ, ಹೋಗೋಣ ಬಾ ಮರಿ. ಆದರೆ ಟೂರಿಸ್ಟ್ ಪ್ಲೇಸಿಗೆಲ್ಲ ಬೇಡ, ಮತ್ತೆ ತುಂಬ ರಶಲ್ಲಿ. ಓಕೆ, ಸಮ್ಮರ್ ಕ್ಯಾಂಪಿಗೆ ಹೋಗ್ತೀಯಾ? ಸ್ಕೂಲಲ್ಲೂ ಅದನ್ನೇ ಕೊಡ್ತಾರೆ, ಇಲ್ಲೂ ಇದನ್ನೇ ಕಲಿಬೇಕಾ? ಅದು ಹೌದು. ಒಂದು ನಿಮಿಷ, ನಾನು ವಾಟ್ಸಪ್ಪಲ್ಲಿ ಒಂದು ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಬಗ್ಗೆ ನೋಡ್ದಂಗಿತ್ತು. ಚೆನ್ನಾಗಿದೆ ಅಂದರೆ ಹೋಗೋಣ. ಯಾವುದೋ ಒಂದು ಎನ್ಕ್ವೈರಿ ಮಾಡ್ತೀನಿ. ಹಾಂ. ಹಲೋ ನಮಸ್ತೆ, ಇದು UK ನೀಟ್ ಅಷ್ಟೇ ಸರ್. ಹಾಂ, ನಮಸ್ಕಾರ. ನಾನು ಹೆಗ್ಡೆ ಅಂತ ಮಾತಾಡ್ತಿರೋದು. ನಿಮ್ಮಲ್ಲಿ ಸಮ್ಮರ್ ಕ್ಯಾಂಪ್ ಇದೆ ಅಂತ ನಾನು ವಾಟ್ಸಪ್ಪಲ್ಲಿ ನೋಡ್ದಾಗಿತ್ತು. ಹಾಂ ಹೌದು, ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ನಾನು ಮಾಹಿತಿ ಕೊಡ್ತೀನಿ ಸರ್ ನಿಮಗೆ. ಓಕೆ, ಹೇಳಿ. ನಮ್ಮ ಅಡ್ವೆಂಚರ್ ಕ್ಯಾಂಪಲ್ಲಿ 14 ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಕ್ಟಿವಿಟಿ ಥ್ರೂ ಲರ್ನಿಂಗ್, ಟೀಮ್ ಬಿಲ್ಡಿಂಗ್, ಟೈಮ್ ಮ್ಯಾನೇಜ್ಮೆಂಟ್, ಈ ರೀತಿ ಸ್ಕಿಲ್ಗಳನ್ನ ಹೇಳ್ಕೊಡ್ಲಾಗ್ತದೆ. ಅದ್ರ ಜೊತೆಗೆ ಔಟ್ಡೋರ್ ಗೇಮ್ಸು ಮತ್ತು ದೇಸಿ ಗೇಮ್ಸ್, ಕ್ಯಾಂಪ್ ಫೈರ್, ರೈನ್ ಡ್ಯಾನ್ಸ್, ಟ್ರೆಕ್ಕಿಂಗ್, ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್, ಈ ರೀತಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು. ರೀ, ಸಮ್ಮರ್ ಕ್ಯಾಂಪ್ ಬಗ್ಗೆ ಕೇಳಿದ್ರ? ಹಾಂ, ಕೇಳಿದೆ. ಹಾಂ, ಏನಂದ್ರು? ಸೇರಿಸೋಣ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಅವಳೇನೋ ಸೇರಿಸ್ಬಿಡ್ತೀರಿ. ನಾನು ನಿನಗೂ ಚಾನ್ಸ್ ಇದೆಯಂತೆ, ಅಮ್ಮ ಮಗಳು ಇಬ್ಬರಿಗೂ ಅವಕಾಶ ಇದೆ ಅಂತ ಹೇಳಿದ್ರು. ಓ ಹೌದಾ, ಸೂಪರ್. ಹಾಗಾದರೆ ಅಷ್ಟೇ ಅಲ್ಲ, ಒಂದಿಷ್ಟು ಸ್ಪೆಷಲ್ ಫೀಚರ್ಸು ಹೇಳಿದ್ದಾರೆ. ಈಗ ಯೂಸ್ವಲಿ ಮರಿ ನೀನು ಕೇಳಿದೆ ಅಲ್ಲ, ಈಗ ಸ್ಕೂಲಲ್ಲಿ ಏನು ಕಲಿತೀಯೋ ಅದಿಲ್ಲ. ನೀವು ತುಂಬ ಆಟ ಆಡ್ಬೋದು, ಆದರೆ ಆಟದ ಜೊತೆಗೆ ಕಲೀಲಿಕ್ಕೆ ಜೀವನಕ್ಕೆ ಏನೇನು ಸ್ಕಿಲ್ ಬೇಕೋ ಅದನ್ನು ಕಲಿಸ್ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಅಲ್ವಾ? ಪಪ್ಪ, ಅಲ್ಲಿ ಎಷ್ಟು ದೊಡ್ಡವ್ರು ಬರ್ತಾರಂತೆ? 10 ವರ್ಷದಿಂದ 16 ವರ್ಷದವರೆಗೂ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಇಬ್ರು ಹೋಗೋದು ಅಂತ ಹೇಳಿದ್ರಲ್ಲ, ಈಗ ಅಲ್ಲಿ ಉಳಿಯೋ ವ್ಯವಸ್ಥೆ ಹೇಗೆ? ನಾವು 2 ವರ್ಷದಿಂದ ರೆಸಾರ್ಟಿಗೆ ಹೋಗಿಲ್ವಾ? ಹಾಂ, ಸೇಮ್ ಅದೇ ಥರ ನಾವು ರೆಸಾರ್ಟನ್ನು ಎಂಜಾಯ್ ಮಾಡ್ಬೋದು. ಓಕೆ. ಜೊತೆಗೆ ಮಗಳಿಗೆ ಕ್ಯಾಂಪ್ ನಡೀತಾ ಇರುತ್ತೆ, ಹಾಂ. ಅವಳಿಗೂ ಒಂದು ಕಡೆ ಇರುತ್ತೆ, ನಾವು ಎಂಜಾಯ್ ಮಾಡ್ಬೋದು. ರೀ, ಇದು ಯಾವ ರೀತಿ ಕ್ಯಾಂಪ್? ಇದು ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಲ್ಲಿ? ಆ್ಯಕ್ಚುಲಿ ಅಡ್ವೆಂಚರ್ ಕ್ಯಾಂಪ್ ಅಂತ ಹೇಳಿದ್ದಾರೆ. ಹಾಂ. ಸುಮಾರು 17-18 ಬೇರೆ ಬೇರೆ ಥರದ ವೆರೈಟಿ ಅಡ್ವೆಂಚರ್ ಇದೆ ಅಂತ ಹೇಳಿದ್ದಾರೆ. ಓಹೋ. ಅಂದರೆ ಈಗ ಅಡ್ವೆಂಚರ್ ಜೊತೆಗೆ ಲೈಫ್ ಸ್ಕಿಲ್ಲನ್ನು ಕಳಿಸ್ತಾರಂತೆ. ನಾವು ಲೈಫಲ್ಲಿ ಹೇಗೆ ಮುಂದೆ ಬರಬೇಕು ಅನ್ನೋದು ನಿನ್ಗೆ ಆಟದ ಜೊತೆಗೆ ಕಲಿಬೋದು. ಈಗ ನೋಡು, ಈಗ ಬರ್ಮಾ ಬ್ರಿಡ್ಜ್ ಆಟ ಅಂತ ತಿಳ್ಕೊಳ್ಳೋಣ. ಅದನ್ನ ಹೇಗೆ ಹತ್ತಬೇಕು, ಯಾವ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು, ಅಥವಾ ನೀವೊಂದು 10 ಜನ ಸೇರಿ ಗ್ರೂಪ್ ಆ್ಯಕ್ಟಿವಿಟೀಸ್ ಯಾವ ಥರ ಮಾಡಬೇಕು, ಇದೆಲ್ಲದನ್ನೂ ಕಲಿಬೋದು. ತುಂಬ ಒಳ್ಳೇದಲ್ವಾ? ಅಲ್ಲಿ ಮಕ್ಕಳೇನೋ ಎಂಜಾಯ್ ಮಾಡಿಬಿಡ್ತಾರೆ, ನಾವೇನು ಮಾಡೋದು ಅಲ್ಲಿ? ಇದು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಔಟಿಂಗ್ ಥರ. ನಾನು ಕೇಳಿದಾಗ ಹಾಗೆ ಅನಿಸ್ತು. ಯಾಕಂದರೆ ಮಕ್ಕಳಿಗೆ ಇರೋ ಆ್ಯಕ್ಟಿವಿಟೀಸ್ ಬೇರೆ, ನಮಗೂ ತುಂಬ ಥರದ ಆ್ಯಕ್ಟಿವಿಟೀಸು ಇದೆ. ರೈನ್ ಡ್ಯಾನ್ಸ್ ಇದೆ, ಸಂಜೆ ಕ್ಯಾಂಪ್ ಫೈರ್ ಇರುತ್ತೆ, ಆಮೇಲೆ ಮ್ಯೂಸಿಕ್ಕು, ಇನ್ನೂ ತುಂಬ ಆ್ಯಕ್ಟಿವಿಟೀಸ್ನ ನಾವು ಮಾಡ್ಬೋದು. ನಾವು ಫುಲ್ ಎಂಜಾಯ್ ಮಾಡ್ಬೋದು, ನಮಗೊಂದು ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ? ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ಏನು? ಈ ಕ್ಯಾಂಪ್ ನಡೀತಿರೋದು ಪ್ರಕೃತಿ ಮಧ್ಯದಲ್ಲಿ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಹತ್ರ UK ನೇಚರ್ ಸ್ಟೇ ಅಂತ. ತುಂಬ ಥಿಕ್ ಫಾರೆಸ್ಟು. ನಾವು ಅಂದ್ಕೊಳ್ತಿದ್ವಲ್ಲ, ಈ ಪೇಟೆ ಗದ್ದಲದಿಂದ ದೂರಾಗಿ ಶಾಂತವಾಗಿ ಹಾಯಾಗಿ ಒಂದು 4 ದಿನ ಕಳಿಬೇಕು ಅಂತ. ಹೌದೌದು, ಅದಕ್ಕೆ ಒಳ್ಳೆ ಜಾಗ. ಹಂಗಾದ್ರೆ ಮಸ್ತ್ ಇರುತ್ತೆ, ಸೂಪರ್ ಜಾಗ. ರೀ, ಸಮ್ಮರ್ ಕ್ಯಾಂಪು ಅಂತೀರಾ, ರೆಸಾರ್ಟು ಅಂತೀರಾ, ಖರ್ಚು ಎಷ್ಟು ಬರ್ಬೋದೇನು? ನಾನು ಫೋನಲ್ಲಿ ಮಾತಾಡಿರೋ ಪ್ರಕಾರ ಅಷ್ಟೇನು ಕಾಸ್ಟ್ಲಿ ಇಲ್ಲ ಅಂತ ಅನಿಸುತ್ತೆ. ಆದರೆ ಲಿಮಿಟೆಡ್ ಸೀಟ್ಸ್ ಅಂತ ಹೇಳಿದ್ದಾರೆ. ನಿಮ್ಗೆ ಓಕೆ ಅಂದರೆ ಬೇಗ ಬುಕ್ ಮಾಡಿಬಿಡೋಣ, ಆಮೇಲೆ ಈ ಅವಕಾಶನೂ ತಪ್ಪು ಹೋಗಬಾರ್ದು.